ತುಮಕೂರು ಜನರಿಗೆ ತಪ್ಪುತ್ತಿಲ್ಲ ಕಸದ ಸಮಸ್ಯೆ ಕಾಟ. ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರು ಡೋಂಟ್ ಕೇರ್. ಎಸ್, ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಶೈಕ್ಷಣಿಕ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ಆದರೆ ನಗರದಲ್ಲಿ ಎಲ್ಲಂದರಲ್ಲಿ ಕಸದ ಸಮಸ್ಯೆ ತಾಂಡವಾಡ್ತಾ ಇದ್ದು ನಗರದ ಸೌಂದರ್ಯವನ್ನ ಹಾಳು ಮಾಡ್ತಾ ಇದೆ. ಇನ್ನು ನಗರದ ಮೂಲೆ ಮೂಲೆಯಲ್ಲಿರುವ ಕಸದ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಮಾಡಿದ್ರೂ ಕೂಡ ನಗರದಲ್ಲಿರುವ ಕಸದ ಸಮಸ್ಯೆ ಮಾತ್ರ ತಪ್ತಾ ಇಲ್ಲ. ಹೌದು, ತುಮಕೂರಿನ ವಾರ್ಡ್ ನಂಬರ್ 12ರ ನಜರಾಬಾದ್ ಮುಖ್ಯ ರಸ್ತೆಯಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಕಸದ ಜೊತೆಗೆ ಬಟ್ಟೆಗಳನ್ನ, ಬಾಟಲ್ಗಳನ್ನ ರಸ್ತೆ ಬದಿಯಲ್ಲಿ ಸುರಿದು ಹೋಗ್ತಿದ್ದಾರೆ. ಇದರಿಂದ ದುರ್ವಾಸನೆ ಬರ್ತಾ ಇದ್ದು ಸೊಳ್ಳೆ, ನೊಣಗಳ, ಹಂದಿ, ನಾಯಿಗಳ ಕಾಟ ಹೆಚ್ಚಾಗ್ತಾ ಇದೆ. ಆದರೆ ಪಾಲಿಕೆಯವರು ಮಾತ್ರ ಕಸ ತೆಗಿತಾ ಇಲ್ಲ. ರಸ್ತೆ ಬದಿಯಲ್ಲಿ ರಾಶಿ ರಾಶಿ ಕಸ ಬಿದ್ದಿರೋದ್ರಿಂದ ದಿನನಿತ್ಯ ಸಾರ್ವಜನಿಕರು ಓಡಾಡಲು ಕಷ್ಟಪಡುವಂತಾಗಿದೆ. ಇನ್ನು ಈ ಕಸದ ಸಮಸ್ಯೆಯಿಂದಾಗಿ ನಾಯಿ, ಹಂದಿಗಳ ಕಾಟವೂ ಹೆಚ್ಚಾಗಿದೆ. ಇದರಿಂದ ಮಕ್ಕಳು ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ. ಇನ್ನು ಒಂದ್ ಕಡೆ ಕಸದ ಸಮಸ್ಯೆಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಎಂದು ಜನರಿಗೆ ಗೊತ್ತಿದ್ರೂ ಕೂಡ ಜನರು ಕಸವನ್ನ ರಸ್ತೆ ಬದಿಯಲ್ಲಿ ಸುರಿದು ಹೋಗ್ತಿದ್ದಾರೆ. ದಿನನಿತ್ಯ ಮನೆ ಮುಂದೆ ಕಸದ ಗಾಡಿಗಳು ಬಂದರೂ ಕೂಡ ಜನರು ಕಸದ ಗಾಡಿಗೆ ಕಸವನ್ನ ಹಾಕದೆ ರಸ್ತೆ ಬದಿಯಲ್ಲಿ ಹಾಕ್ತಿದ್ದಾರೆ. ಅದೇನೇ ಆಗ್ಲಿ, ರಾಶಿ ರಾಶಿ ಕಸ ಬಿದ್ದು ಆ ಕಸದಿಂದ ನಾಯಿಗಳ ಕಾಟ ಹಾಗೂ ಹಂದಿಗಳ ಕಾಟ ಹೆಚ್ಚಾಗಿದ್ರೂ ಕೂಡ ಪಾಲಿಕೆ ಸಿಬ್ಬಂದಿಗಳು ಕಸವನ್ನ ಎತ್ತದಿರೋದು ಮಾತ್ರ ದುರಂತವೇ ಸರಿ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರಿಗೆ ಕಸದ ಸಮಸ್ಯೆಯಿಂದ ಮುಕ್ತಿಯನ್ನ ನೀಡ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.